ನಿಜಕ್ಕೂ ಪಾಕಿಸ್ತಾನ ಇವತ್ತು ತನ್ನ ಸಮಾಧಿಯನ್ನ ತಾನೇ ರೆಡಿ ಮಾಡಿಕೊಂಡಿದೆ. ಭಾರತಕ್ಕೆ ಬುದ್ಧಿ ಕಲಿಸೋಕೆ ಹೋಗಿ ತಾವೇ ಗುಂಡಿ ತೋಡ್ಕೊಂಡಿದ್ದಾರೆ. ಜಮ್ಮು ಕಾಶ್ಮೀರದ ಪಹಲ್ಗಾಮ್ನಲ್ಲಿ ಭಯೋತ್ಪಾದಕರ ದಾಳಿಯಿಂದ 26 ಜನರನ್ನ ನಾವು ಕಳೆದುಕೊಂಡಿದ್ದೀವಿ. ಪಾಕಿಸ್ತಾನಕ್ಕೆ ತಕ್ಕ ಉತ್ತರ ನೀಡುವ ಸಲುವಾಗಿ ಭಾರತ ಸರ್ಕಾರ ಸಿಂಧು ನದಿಯ ಒಪ್ಪಂದವನ್ನ ತಾತ್ಕಾಲಿಕವಾಗಿ ನಿಲ್ಲಿಸಿದೆ. ಈ ಒಪ್ಪಂದ ಕ್ಯಾನ್ಸಲ್ ಆದ ಕಾರಣ ಪಾಕಿಸ್ತಾನಿಯರು ಕುಡಿಯುವ ನೀರಿಗೆ ಒದ್ದಾಡಬೇಕಾಗುತ್ತೆ. ಯಾಕಂದ್ರೆ ಸಿಂಧು ನದಿಯಿಂದಾಗಿ ಪಾಕಿಸ್ತಾನಕ್ಕೆ ಯಾವುದೇ ರೀತಿಯ ಕುಡಿಯುವ ನೀರಿನ ಸಮಸ್ಯೆ ಇಲ್ಲ. ಈಗ ಭಾರತ ಆ ಒಪ್ಪಂದವನ್ನ ಕ್ಯಾನ್ಸಲ್ ಮಾಡಿದ ಕಾರಣ ಪಾಕಿಸ್ತಾನಿಯರು ಕುಡಿಯುವ ನೀರಿಲ್ಲದೆ ಒದ್ದಾಡಬೇಕಾಗುತ್ತೆ. ಈ ಒಪ್ಪಂದ ಭಾರತ ಕ್ಯಾನ್ಸಲ್ ಮಾಡಿದ್ದಕ್ಕೆ ಪಾಕಿಸ್ತಾನ ಏನ್ ಹೇಳಿದೆ ಗೊತ್ತಾ? ಭಾರತದ ನಡೆಯನ್ನ ನಾವು ರಿಜೆಕ್ಟ್ ಮಾಡಿದ್ದೀವಿ. ಈ ಒಪ್ಪಂದ ಕ್ಯಾನ್ಸಲ್ ಮಾಡಿದ ಕಾರಣ ಇಟ್ಕೊಂಡು ನಾವು ಭಾರತದ ಮೇಲೆ ಯುದ್ಧ ಮಾಡ್ತೀವಿ ಎನ್ನುವ ಮಾತನ್ನ ಪಾಕಿಸ್ತಾನ ಹೇಳಿದೆ. ಇನ್ನು ನಮ್ಮ ಭಾರತಕ್ಕೆ ಬುದ್ಧಿ ಕಲಿಸಬೇಕು ಅಂತ ಪಾಕಿಸ್ತಾನ ಒಂದು ನಿರ್ಧಾರ ತಗೊಂಡಿದೆ. ಆದರೆ ಆ ನಿರ್ಧಾರದಿಂದ ಭಾರತಕ್ಕಿಂತ ಪಾಕಿಸ್ತಾನಕ್ಕೆ ದೊಡ್ಡ ಹೊಡೆತವಾಗಲಿದೆ. ಪಾಕಿಸ್ತಾನ ತನ್ನ ಶಿಮ್ಲಾ ಒಪ್ಪಂದವನ್ನ ಕ್ಯಾನ್ಸಲ್ ಮಾಡಿದೆ. ಈ ಶಿಮ್ಲಾ ಒಪ್ಪಂದ ಏನು ಅಂದ್ರೆ, ಭಾರತ ಮತ್ತು ಪಾಕಿಸ್ತಾನದ ನಡುವೆ ಏನೇ ಗಲಾಟೆ ಆದ್ರೂ ಶಾಂತಿಯುತವಾಗಿ ಬಗೆಹರಿಸಿಕೊಳ್ಬೇಕು, ಯಾವುದೇ ರೀತಿಯ ಯುದ್ಧ ಮಾಡುವಂತಿಲ್ಲ. ಆದರೆ ಈಗ ಈ ಒಪ್ಪಂದ ಕ್ಯಾನ್ಸಲ್ ಆದ ಕಾರಣ ಪಾಕಿಸ್ತಾನಕ್ಕೆ ಈಗ ಉಳಿಗಾಲವಿಲ್ಲ ಅನ್ಸುತ್ತೆ. ಕಾಶ್ಮೀರದ ಘಟನೆಗೆ ಕಾರಣರಾದವರನ್ನ ಭಾರತ ಅಟ್ಟಾಡಿಸಿಕೊಂಡು ಹೊಡೆಯಲಿದೆ. ಈಗ ಬಾರ್ಡರ್ ನಲ್ಲಿ ಪರಿಸ್ಥಿತಿ ತುಂಬಾ ಗಂಭೀರವಾಗಿದೆ. ನಿಮ್ ಪ್ರಕಾರ ಭಾರತ ಪಾಕಿಸ್ತಾನಕ್ಕೆ ಯಾವ ರೀತಿ ಉತ್ತರ ಕೊಡಬೇಕು ಅಂತ ತಪ್ಪದೆ ಕಮೆಂಟ್ ಮಾಡಿ ತಿಳಿಸಿ.